ಮಳೆ ಬಂದರೆ ರೈತನಿಗೆ ಖುಷಿಯಾದರೆ ಆದರೆ ಇನ್ನೊಂದು ಕಡೆ ತಗ್ಗು ಪ್ರದೇಶದ ವಾಸಿಗಳಿಗೆ ಶಾಲಾ ಮಕ್ಕಳಿಗೆ ಇನ್ನಿಲ್ಲದ ಸಂಕಷ್ಟ ಎದುರಾಗಿದೆ. ಹೌದು, ಚಳ್ಳಕೆರೆ ತಾಲೂಕಿನ ದೇವರ ಮರುಕುಂಟೆಯಲ್ಲಿ ಸರ್ಕಾರಿ ಶಾಲಾ ಆವರಣದಲ್ಲಿ ಮಳೆಯ ನೀರು ನುಗ್ಗಿರುವ ಕಾರಣ ಶಾಲಾ ಮಕ್ಕಳಿಗೆ ಬಹಳ ತೊಂದರೆಯಾಗಿದೆ. ಇನ್ನು ಶಾಲಾ ಕೊಠಡಿಗಳ ಕೆಲವು ಮೇಲ್ಛಾವಣಿಗಳು ಸೋರುತ್ತಿವೆ ಎಂದು ಅಲ್ಲಿನ ಗ್ರಾಮಸ್ಥರು ಮತ್ತು ಮಕ್ಕಳ ಹಿತಾಸಕ್ತಿಗೆ ಅಳಲು ತೋಡಿಕೊಂಡಿದ್ದಾರೆ. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಸರ್ಕಾರಕ್ಕೆ ವರದಿ ಮಾಡಿದ್ದೇವೆ, ಅನುದಾನ ಬಂದ ಕೂಡಲೇ ಕೊಠಡಿಗಳ ದುರಸ್ತಿ ಕಾರ್ಯ ಮಾಡಲಾಗುತ್ತದೆ ಎಂಬುದು ಮಾತ್ರ ನಿರಂತರವಾಗಿದೆ. ಆದರೆ ಮುಗ್ಧ ಮಕ್ಕಳ ಜೊತೆ ಮಾತ್ರ ಸರ್ಕಾರ ಚೆಲ್ಲಾಟ ಆಡುವುದು ಸತ್ಯವಾಗಿದೆ ಎಂದು ಪೋಷಕರು ಒತ್ತಾಯಿಸಿದ್ದಾರೆ. ಗಡಿಭಾಗದಲ್ಲಿ ಕನ್ನಡ ಶಾಲೆಗಳ ಉಳಿವಿಗಾಗಿ ಅಭಿಯಾನ ಹೀಗೆ ಚಳ್ಳಕೆರೆ ತಾಲೂಕಿನ ಸಮಸ್ಯೆಗಳು ಎಂಬ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಸುದ್ದಿಗಳು ಕೂಡ ಸದ್ದು ಮಾಡುತ್ತಿವೆ. ಮುಗ್ಧ ಮಕ್ಕಳ ಉಜ್ವಲ ಭವಿಷ್ಯಕ್ಕಾದರೂ ದುರಸ್ತಿಯಲ್ಲಿರುವ ಶಾಲಾ ಕೊಠಡಿಗಳನ್ನು ಕೂಡಲೇ ಸರಿಪಡಿಸಬೇಕೆಂದು, ಕನ್ನಡ ಶಾಲೆಗಳನ್ನು ಉಳಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಮತ್ತು ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಬರ್ತಕ್ಕಂಥ ಒಂದು ಹಣಕಾಸಿನ ನೆರವು ಯಾವುದರಿಂದನಾದ್ರೂ ಇದನ್ನು ವ್ಯವಸ್ಥೆ ಮಾಡಿಕೊಂಡು ಮಕ್ಕಳಿಗೆ ಈ ರೀತಿಯಾಗಿ ಇರಬಾರ್ದು. ಆ ಕಡೆ ಪಕ್ಕದಲ್ಲಿರ್ತಕ್ಕಂಥ ಏನು ಶಾಲೆ ಒಳಗೆ ಒಂದು ಮೂಲೆಯಲ್ಲಿ ಏನಿದೆ, ಇನ್ನೊಂದು ಮೂಲೆಯಲ್ಲೂ ಕೂಡ ಆ ರೀತಿ ಸಮವಾಗಿ ಇರಬೇಕು. ಹಾಗಿದ್ದಾಗ ಮಕ್ಕಳಿಗೆ ಒಂದು ಶಿಕ್ಷಣಕ್ಕೆ ಒಂದು ಇದಾಗುತ್ತೆ. ಈ ಮಳೆಯಲ್ಲಿ ಆ ಮಕ್ಕಳು ಜಾರಿ ಬೀಳೋದು ಮಾಡೋದು ಇನ್ನೊಂದು ಮತ್ತೊಂದು ತೊಂದರೆ ಆಗಬಾರ್ದು. ಅದಕ್ಕೆ ಸಾರ್ವಜನಿಕರು ಕೂಡ ಇದಕ್ಕೆ ಸಹಕಾರ ಕೊಡ್ತಾರೆ. ಹಾಗಾಗಿ ಸಾರ್ವಜನಿಕರು ಮತ್ತು ಈ ಮಳೆ ಹೊಡೆದಿರ್ತಕ್ಕಂಥ ಪರಿಣಾಮವಾಗಿ ಇಲ್ಲಿರ್ತಕ್ಕಂಥ ಶಾಲೆಗಳ ಎಲ್ಲ ರೂಮ್ಗಳಲ್ಲೂ ನೀರು ತುಂಬಿಕೊಂಡಿದೆ.